ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕಂಗೆಟ್ಟ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿದೆ ಈಗ ಪಾಪಿ ಪಾಕಿಸ್ತಾನ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿ ಕೂಡ ನಡೆಸಲಾಗಿದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯ ಬಳಿ ಫೈರಿಂಗ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡೂ ಕಡೆ ಯಾವುದೇ ಪ್ರಾಣಹಾನಿಯಾದಂತ ವರದಿಯಾಗಿಲ್ಲ. ನೋಡಿ, ಇದೀಗ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ. ತಲೆಕೆಟ್ಟಂತ ಈ ಪಾಕಿಸ್ತಾನ ಈಗ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಕಂಗೆಟ್ಟು ಹೋಗಿದೆ ಈ ಪಾಕಿಸ್ತಾನ. ಇದೇ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಫಸ್ಟ್ ಮಾಡೋದು ಅವರೇ, ಆಮೇಲೆ ಭಯ ಬೀಳ್ತಾರೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿ ಈಗ ಪಾಪಿ ಪಾಕಿಸ್ತಾನ ಇದೆ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಬಳಿ ಫೈರಿಂಗ್ ಆಗಿದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡು ಕಡೆ ಯಾವುದೇ ಪ್ರಾಣಹಾನಿಯಾದಂತಹ ವರದಿಯಾಗಿಲ್ಲ. ಇದು ಕುಲ್ಗಾಮ್ನ ದೃಶ್ಯ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸಂಪೂರ್ಣವಾಗಿ ಮನೆಯನ್ನ ಉಡಿಸ್ ಮಾಡಲಾಗಿದೆ. ಈಗಾಗಲೇ ಯಾರು ಈ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಹ ಈ ಭಯೋತ್ಪಾದಕರ ಮನೆ ಉಡಿಸಾಗಿರುವಂತಹ ದೃಶ್ಯ ಇದು. ಸಂಪೂರ್ಣವಾಗಿ ಈಗ ಉಡಿಸಾಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಒಂದ್ ಕಡೆಯಲ್ಲಿ ಯಾವ ರೀತಿಯಾಗಿ ಇಂಡಿಯನ್ ಆರ್ಮಿಯವರು ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಗಮನಿಸ್ತಾ ಇದ್ವಿ, ಪಾಕಿಸ್ತಾನ ಕಂಗಾಲಾಗಿ ಹೋಗಿದೆ. ಪಾಕಿಸ್ತಾನವನ್ನ ತೊರೆದ ಪಾಕ್ ಸೇನಾ ಮುಖ್ಯಸ್ಥನ ಕುಟುಂಬ ಬ್ರಿಟನ್ಗೆ ಜನರಲ್ ಆಸಿಮ್ ಮುನೀರ್ ಕುಟುಂಬ ಶಿಫ್ಟ್ ಆಗಿದೆ. ಬ್ರಿಟನ್ನ ನ್ಯೂ ಜೆರ್ಸಿಗೆ ಆಸಿಮ್ ಫ್ಯಾಮಿಲಿ ಶಿಫ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಖಾಸಗಿ ಏರ್ಕ್ರಾಫ್ಟ್ಗಳಲ್ಲಿ ಬ್ರಿಟನ್ಗೆ ದೌಡಾಯಿಸಿ ಶಾಹೀರ್ ಶಾಮ್ಸದ್ ಮಿರ್ಜಾ ಕುಟುಂಬ ವಿದೇಶಕ್ಕೆ ಕುಟುಂಬಗಳನ್ನ ರಕ್ಷಣೆ ಮಾಡಿಕೊಳ್ಳುವಂತ ಸಲುವಾಗಿ ವಿದೇಶಕ್ಕೆ ರವಾನೆ. ನೋಡಿ, ಆತನ ಕುಟುಂಬ ಮಾತ್ರ ರಕ್ಷಣೆ ಆಗಬೇಕು. ಏನಿದೆ ನೋಡಿ ಸ್ವಾರ್ಥ. ಆತ ಬೇರೆ ಹೇಳೋಕೇನು, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆತನ ಕುಟುಂಬ ಈಗ ಬ್ರಿಟನ್ಗೆ ಪಲಾಯನಗೊಂಡಿದೆ. ಆಸಿಮ್ ಮುನೀರ್ ಈತನಿಂದಲೇ ಸ್ಟಾರ್ಟ್ ಆಗಿರುವಂತದ್ದು. ಓಪನ್ ಆಗಿ ಭಾಷಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈತ ಹೇಳಿರುವಂತಹ ಹೇಳಿಕೆ ಅಲ್ಲಿರುವಂತಹ ಭಯೋತ್ಪಾದನಾ ಚಟುವಟಿಕೆ ನಡೆಸ್ತಾ ಇರುವಂತಹ ಭಯೋತ್ಪಾದಕರಿಗೆ ನೆರವಾಗಿರುವಂತದ್ದು, ಒಂಥರ ಧೈರ್ಯ ತುಂಬಿರುವಂತದ್ದು. ಇದೇ ಮುನೀರ್ ಹೇಳಿಕೆ. ಇದಾದ ಮೇಲೆ ಪಹಲಗಾಂವ್ನಲ್ಲಿ ದಾಳಿಯಾಯಿತು. ಈಗ ಭಾರತಕ್ಕೆ ಪ್ರತ್ಯುತ್ತರ ಕೊಡುವಂತ ನಿಟ್ಟಿನಲ್ಲಿ ಸಕಲ ರೀತಿಯಾದಂತಹ ಎಲ್ಲಾ ರೀತಿ ತಯಾರಿ ಮಾಡಿಕೊಂಡಿದೆ. ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಕೂಡ ಆಗಬಹುದು. ಆದರೆ ನಮಗೂ ಕೂಡ ವಿಶ್ವದ ಜಾಗತಿಕ ನಾಯಕರು ಕೂಡ ಸಪೋರ್ಟ್ಗೆ ಬರ್ತಾ ಇದ್ದಾರೆ. ಇದೆಲ್ಲ ತಿಳಿತಾ ಇದ್ದಂತೆ ಈಗ ಪಾಕಿಸ್ತಾನಕ್ಕೆ ಡವಡವ ಶುರುವಾಗಿದೆ. ದಂಡ ಧೈರ್ಯ ಏನೋ ಬರೋದು, ಬಾರ್ಡರ್ ನಲ್ಲಿ ಕೂತ್ಕೊಂಡು ಗುಂಡು ಹಾರಿಸೋದು, ಮತ್ತೊಂದು ಮಗದೊಂದು ಮಾಡೋದು. ಸೊ ಈಗ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ಈ ಪಾಕ್ ಸೇನಾ ಮುಖ್ಯಸ್ಥ ಆತನ ಕುಟುಂಬ ಬ್ರಿಟನ್ಗೆ ಪಲಾಯನಗೊಂಡಿದೆ. ಆಸಿಮ್ ಮುನೀರ್ ಆತನ ಕುಟುಂಬ ಶಿಫ್ಟ್ ಆಗಿದೆ ಬ್ರಿಟನ್ಗೆ. ನ್ಯೂ ಜೆರ್ಸಿಗೆ ಆಸಿಮ್ ಫ್ಯಾಮಿಲಿ ಶಿಫ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಖಾಸಗಿ ಏರ್ಕ್ರಾಫ್ಟ್ಗಳಲ್ಲಿ ಬ್ರಿಟನ್ಗೆ ದೌಡಾಯಿಸಲಾಗಿದೆ. ಶಾಹೀರ್ ಶಾಮ್ಸದ್ ಮಿರ್ಜಾ ಕುಟುಂಬ ವಿದೇಶಕ್ಕೆ. ನೋಡಿ, ಎಲ್ಲ ಮಾಡೋದಿಷ್ಟೇ. ಭಾರತದ ಮೇಲೆ ಯುದ್ಧಕ್ಕೋ ಮತ್ತೊಂದಕ್ಕೋ ಅಪ್ರಚೋದಿತ ಗುಂಡಿನ ದಾಳಿ, ಭಯೋತ್ಪಾದನೆ ಮಾಡೋದು, ಅಲ್ಲಿಂದ ಪಲಾಯನಗೊಳ್ಳುವಂತದ್ದು. ಇವರ ಪರಿಸ್ಥಿತಿ ಹೀಗಾದ್ರೆ ಮುಂದೇನು ಎನ್ನುವಂತ ಪ್ರಶ್ನೆ ಪಾಕಿಸ್ತಾನದ ಸಾರ್ವಜನಿಕರಿಗೆ ಈಗ ಕಂಗಾಲಾಗಿ ಹೋಗಿದೆ. ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕಂಗೆಟ್ಟ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿದೆ ಈಗ ಪಾಪಿ ಪಾಕಿಸ್ತಾನ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿ ಕೂಡ ನಡೆಸಲಾಗಿದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯ ಬಳಿ ಫೈರಿಂಗ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡೂ ಕಡೆ ಯಾವುದೇ ಪ್ರಾಣಹಾನಿಯಾದಂತಹ ವರದಿಯಾಗಿಲ್ಲ. ನೋಡಿ, ಇದೀಗ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ. ತಲೆಕೆಟ್ಟಂತ ಈ ಪಾಕಿಸ್ತಾನ ಈಗ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಕಂಗೆಟ್ಟು ಹೋಗಿದೆ ಈ ಪಾಕಿಸ್ತಾನ. ಇದೇ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಫಸ್ಟ್ ಮಾಡೋದು ಅವರೇ, ಆಮೇಲೆ ಭಯ ಬೀಳ್ತಾರೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿ ಈಗ ಪಾಪಿ ಪಾಕಿಸ್ತಾನ ಇದೆ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಬಳಿ ಫೈರಿಂಗ್ ಆಗಿದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡು ಕಡೆ ಯಾವುದೇ ಪ್ರಾಣಹಾನಿಯಾದಂತಹ ವರದಿಯಾಗಿಲ್ಲ. ಇದು ಕುಲ್ಗಾಮ್ನ ದೃಶ್ಯ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸಂಪೂರ್ಣವಾಗಿ ಮನೆಯನ್ನ ಉಡಿಸ್ ಮಾಡಲಾಗಿದೆ. ಈಗಾಗಲೇ ಯಾರು ಈ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಹ ಈ ಭಯೋತ್ಪಾದಕರ ಮನೆ ಉಡಿಸಾಗಿರುವಂತಹ ದೃಶ್ಯ ಇದು. ಸಂಪೂರ್ಣವಾಗಿ ಈಗ ಉಡಿಸಾಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಒಂದ್ ಕಡೆಯಲ್ಲಿ ಯಾವ ರೀತಿಯಾಗಿ ಇಂಡಿಯನ್ ಆರ್ಮಿಯವರು ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಗಮನಿಸ್ತಾ ಇದ್ವಿ, ಪಾಕಿಸ್ತಾನ ಕಂಗಾಲಾಗಿ ಹೋಗಿದೆ. ಪಾಕಿಸ್ತಾನವನ್ನ ತೊರೆದ ಪಾಕ್ ಸೇನಾ ಮುಖ್ಯಸ್ಥನ ಕುಟುಂಬ ಬ್ರಿಟನ್ಗೆ ಜನರಲ್ ಆಸಿಮ್ ಮುನೀರ್ ಕುಟುಂಬ ಶಿಫ್ಟ್ ಆಗಿದೆ. ಬ್ರಿಟನ್ನ ನ್ಯೂ ಜೆರ್ಸಿಗೆ ಆಸಿಮ್ ಫ್ಯಾಮಿಲಿ ಶಿಫ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಖಾಸಗಿ ಏರ್ಕ್ರಾಫ್ಟ್ಗಳಲ್ಲಿ ಬ್ರಿಟನ್ಗೆ ದೌಡಾಯಿಸಿ
ಶಾಹೀರ್ ಸಂಸದ್ ಮಿರ್ಜಾ ಕುಟುಂಬ ವಿದೇಶಕ್ಕೆ ಕುಟುಂಬಗಳನ್ನ ರಕ್ಷಣೆ ಮಾಡಿಕೊಳ್ಳುವಂತ ಸಲುವಾಗಿ ವಿದೇಶಕ್ಕೆ ರವಾನೆ. ನೋಡಿ, ಆತನ ಕುಟುಂಬ ಮಾತ್ರ ರಕ್ಷಣೆ ಆಗ್ಬೇಕು. ಏನಿದೆ ನೋಡಿ ಸ್ವಾರ್ಥ. ಆತ ಬೇರೆ ಹೇಳೋಕೇನು? ಪಾಕಿಸ್ತಾನದ ಸೇನಾ ಮುಖ್ಯಸ್ಥ, ಆತನ ಕುಟುಂಬ ಈಗ ಬ್ರಿಟನ್ಗೆ ಪಲಾಯನಗೊಂಡಿದೆ. ಅಸೀಂ ಮುನೀರ್ ಈತನಿಂದಲೇ ಸ್ಟಾರ್ಟ್ ಆಗಿರುವಂತದ್ದು. ಓಪನ್ ಆಗಿ ಭಾಷಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈತ ಹೇಳಿರುವಂತ ಹೇಳಿಕೆ ಅಲ್ಲಿರುವಂತಹ ಭಯೋತ್ಪಾದನೆ ಚಟುವಟಿಕೆ ನಡೆಸ್ತಾ ಇರುವಂತಹ ಭಯೋತ್ಪಾದಕರಿಗೆ ನೆರವಾಗಿರುವಂತದ್ದು, ಒಂಥರ ಧೈರ್ಯ ತುಂಬಿರುವಂತದ್ದು. ಇದೇ ಮುನೀರ್ ಹೇಳಿಕೆ. ಇದಾದ ಮೇಲೆ ಪಹಲಗಾಂವ್ನಲ್ಲಿ ದಾಳಿಯಾಯಿತು. ಈಗ ಭಾರತಕ್ಕೆ ಪ್ರತ್ಯುತ್ತರ ಕೊಡುವಂತ ನಿಟ್ಟಿನಲ್ಲಿ ಸಕಲ ರೀತಿಯಾದಂತಹ ಎಲ್ಲಾ ರೀತಿ ತಯಾರಿ ಮಾಡಿಕೊಂಡಿದೆ. ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಕೂಡ ಆಗಬಹುದು. ಆದ್ರೆ ನಮಗೂ ಕೂಡ ವಿಶ್ವದ ಜಾಗತಿಕ ನಾಯಕರು ಕೂಡ ಸಪೋರ್ಟ್ಗೆ ಬರ್ತಾ ಇದ್ರೆ ಇದೆಲ್ಲ ತಿಳಿತಾ ಇದ್ದಂತೆ ಈಗ ಪಾಕಿಸ್ತಾನಕ್ಕೆ ಡವಡವ ಶುರುವಾಗಿದೆ. ದಂಡ ಧೈರ್ಯ ಏನೋ ಬರೋದು, ಬಾರ್ಡರ್ ನಲ್ಲಿ ಕೂತ್ಕೊಂಡು ಗುಂಡು ಹಾರಿಸೋದು, ಮತ್ತೊಂದು ಮಗದೊಂದು ಮಾಡೋದು. ಸೊ ಈಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಪಾಕ್ ಸೇನಾ ಮುಖ್ಯಸ್ಥ ಆತನ ಕುಟುಂಬ ಬ್ರಿಟನ್ಗೆ ಪಲಾಯನಗೊಂಡಿದೆ. ಅಸೀಂ ಮುನೀರ್ ಆತನ ಕುಟುಂಬ ಶಿಫ್ಟ್ ಆಗಿದೆ ಬ್ರಿಟನ್ಗೆ. ನ್ಯೂ ಜೆರ್ಸಿಗೆ ಅಸೀಂ ಫ್ಯಾಮಿಲಿ ಶಿಫ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಖಾಸಗಿ ಏರ್ಕ್ರಾಫ್ಟ್ಗಳಲ್ಲಿ ಬ್ರಿಟನ್ಗೆ ದೌಡಾಯಿಸಲಾಗಿದೆ. ಶಾಹೀರ್ ಸಂಸದ್ ಮಿರ್ಜಾ ಕುಟುಂಬ ವಿದೇಶಕ್ಕೆ. ನೋಡಿ, ಎಲ್ಲ ಮಾಡೋದಿಷ್ಟೇ. ಭಾರತದ ಮೇಲೆ ಯುದ್ಧಕ್ಕೋ ಮತ್ತೊಂದಕ್ಕೋ ಅಪ್ರಚೋದಿತ ಗುಂಡಿನ ದಾಳಿ, ಭಯೋತ್ಪಾದನೆ ಮಾಡೋದು, ಅಲ್ಲಿಂದ ಪಲಾಯನಗೊಳ್ಳುವಂತದ್ದು ಇವರ ಪರಿಸ್ಥಿತಿ. ಹೀಗಾದ್ರೆ ಮುಂದೇನು ಎನ್ನುವಂತ ಪ್ರಶ್ನೆ. ಪಾಕಿಸ್ತಾನ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕಂಗೆಟ್ಟ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿದೆ ಈಗ ಪಾಪಿ ಪಾಕಿಸ್ತಾನ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿ ಕೂಡ ನಡೆಸಲಾಗಿದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯ ಬಳಿ ಫೈರಿಂಗ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡೂ ಕಡೆ ಯಾವುದೇ ಪ್ರಾಣಹಾನಿಯಾದಂತಹ ವರದಿಯಾಗಿಲ್ಲ. ನೋಡಿ, ಇದೀಗ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ. ತಲೆಕೆಟ್ಟಂತ ಈ ಪಾಕಿಸ್ತಾನ ಈಗ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಕಂಗೆಟ್ಟು ಹೋಗಿದೆ ಈ ಪಾಕಿಸ್ತಾನ. ಇದೇ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಫಸ್ಟ್ ಮಾಡೋದು ಅವರೇ, ಆಮೇಲೆ ಭಯ ಬೀಳ್ತಾರೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿ ಈಗ ಪಾಪಿ ಪಾಕಿಸ್ತಾನ ಇದೆ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಬಳಿ ಫೈರಿಂಗ್ ಆಗಿದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡು ಕಡೆ ಯಾವುದೇ ಪ್ರಾಣಹಾನಿಯಾದಂತಹ ವರದಿಯಾಗಿಲ್ಲ. ಇದು ಕುಲ್ಗಾಮ್ನ ದೃಶ್ಯ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸಂಪೂರ್ಣವಾಗಿ ಮನೆಯನ್ನ ಉಡಿಸ್ ಮಾಡಲಾಗಿದೆ. ಈಗಾಗಲೇ ಯಾರು ಈ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಹ ಈ ಭಯೋತ್ಪಾದಕರ ಮನೆ ಉಡಿಸಾಗಿರುವಂತಹ ದೃಶ್ಯ ಇದು. ಸಂಪೂರ್ಣವಾಗಿ ಈಗ ಉಡಿಸಾಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಒಂದ್ ಕಡೆಯಲ್ಲಿ ಯಾವ ರೀತಿಯಾಗಿ ಇಂಡಿಯನ್ ಆರ್ಮಿಯವರು ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಗಮನಿಸ್ತಾ ಇದ್ವಿ, ಪಾಕಿಸ್ತಾನ ಕಂಗಾಲಾಗಿ ಹೋಗಿದೆ. ಪಾಕಿಸ್ತಾನವನ್ನ ತೊರೆದ ಪಾಕ್ ಸೇನಾ ಮುಖ್ಯಸ್ಥನ ಕುಟುಂಬ ಬ್ರಿಟನ್ಗೆ ಜನರಲ್ ಅಸೀಂ ಮುನೀರ್ ಕುಟುಂಬ ಶಿಫ್ಟ್ ಆಗಿದೆ. ಬ್ರಿಟನ್ನ ನ್ಯೂ ಜೆರ್ಸಿಗೆ ಅಸೀಂ ಫ್ಯಾಮಿಲಿ ಶಿಫ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಖಾಸಗಿ ಏರ್ಕ್ರಾಫ್ಟ್ಗಳಲ್ಲಿ ಬ್ರಿಟನ್ಗೆ ದೌಡಾಯಿಸಿ ಶಾಹೀರ್ ಸಂಸದ್ ಮಿರ್ಜಾ ಕುಟುಂಬ ವಿದೇಶಕ್ಕೆ ಕುಟುಂಬಗಳನ್ನ ರಕ್ಷಣೆ ಮಾಡಿಕೊಳ್ಳುವಂತ ಸಲುವಾಗಿ ವಿದೇಶಕ್ಕೆ ರವಾನೆ. ನೋಡಿ, ಆತನ ಕುಟುಂಬ ಮಾತ್ರ ರಕ್ಷಣೆ ಆಗ್ಬೇಕು. ಏನಿದೆ ನೋಡಿ ಸ್ವಾರ್ಥ. ಆತ ಬೇರೆ ಹೇಳೋಕೇನು? ಪಾಕಿಸ್ತಾನದ ಸೇನಾ ಮುಖ್ಯಸ್ಥ, ಆತನ ಕುಟುಂಬ ಈಗ ಬ್ರಿಟನ್ಗೆ ಪಲಾಯನಗೊಂಡಿದೆ. ಅಸೀಂ ಮುನೀರ್ ಈತನಿಂದಲೇ ಸ್ಟಾರ್ಟ್ ಆಗಿರುವಂತದ್ದು. ಓಪನ್ ಆಗಿ ಭಾಷಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈತ ಹೇಳಿರುವಂತ ಹೇಳಿಕೆ ಅಲ್ಲಿರುವಂತಹ ಭಯೋತ್ಪಾದನೆ ಚಟುವಟಿಕೆ ನಡೆಸ್ತಾ ಇರುವಂತಹ ಭಯೋತ್ಪಾದಕರಿಗೆ ನೆರವಾಗಿರುವಂತದ್ದು, ಒಂಥರ ಧೈರ್ಯ ತುಂಬಿರುವಂತದ್ದು. ಇದೇ ಮುನೀರ್ ಹೇಳಿಕೆ. ಇದಾದ ಮೇಲೆ ಪಹಲಗಾಂವ್ನಲ್ಲಿ ದಾಳಿಯಾಯಿತು. ಈಗ ಭಾರತಕ್ಕೆ ಪ್ರತ್ಯುತ್ತರ ಕೊಡುವಂತ ನಿಟ್ಟಿನಲ್ಲಿ ಸಕಲ ರೀತಿಯಾದಂತಹ ಎಲ್ಲಾ ರೀತಿ ತಯಾರಿ ಮಾಡಿಕೊಂಡಿದೆ. ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಕೂಡ ಆಗಬಹುದು. ಆದ್ರೆ ನಮಗೂ ಕೂಡ ವಿಶ್ವದ ಜಾಗತಿಕ ನಾಯಕರು ಕೂಡ ಸಪೋರ್ಟ್ಗೆ ಬರ್ತಾ ಇದ್ರೆ ಇದೆಲ್ಲ ತಿಳಿತಾ ಇದ್ದಂತೆ ಈಗ ಪಾಕಿಸ್ತಾನಕ್ಕೆ ಡವಡವ ಶುರುವಾಗಿದೆ. ದಂಡ ಧೈರ್ಯ ಏನೋ ಬರೋದು, ಬಾರ್ಡರ್ ನಲ್ಲಿ ಕೂತ್ಕೊಂಡು ಗುಂಡು ಹಾರಿಸೋದು, ಮತ್ತೊಂದು ಮಗದೊಂದು ಮಾಡೋದು. ಸೊ ಈಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಪಾಕ್ ಸೇನಾ ಮುಖ್ಯಸ್ಥ ಆತನ ಕುಟುಂಬ ಬ್ರಿಟನ್ಗೆ ಪಲಾಯನಗೊಂಡಿದೆ. ಅಸೀಂ ಮುನೀರ್ ಆತನ ಕುಟುಂಬ ಶಿಫ್ಟ್ ಆಗಿದೆ ಬ್ರಿಟನ್ಗೆ. ನ್ಯೂ ಜೆರ್ಸಿಗೆ ಅಸೀಂ ಫ್ಯಾಮಿಲಿ ಶಿಫ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಖಾಸಗಿ ಏರ್ಕ್ರಾಫ್ಟ್ಗಳಲ್ಲಿ ಬ್ರಿಟನ್ಗೆ ದೌಡಾಯಿಸಲಾಗಿದೆ. ಶಾಹೀರ್ ಸಂಸದ್ ಮಿರ್ಜಾ ಕುಟುಂಬ ವಿದೇಶಕ್ಕೆ. ನೋಡಿ, ಎಲ್ಲ ಮಾಡೋದಿಷ್ಟೇ. ಭಾರತದ ಮೇಲೆ ಯುದ್ಧಕ್ಕೋ ಮತ್ತೊಂದಕ್ಕೋ ಅಪ್ರಚೋದಿತ ಗುಂಡಿನ ದಾಳಿ, ಭಯೋತ್ಪಾದನೆ ಮಾಡೋದು, ಅಲ್ಲಿಂದ ಪಲಾಯನಗೊಳ್ಳುವಂತದ್ದು ಇವರ ಪರಿಸ್ಥಿತಿ. ಹೀಗಾದ್ರೆ ಮುಂದೇನು ಎನ್ನುವಂತ ಪ್ರಶ್ನೆ ಪಾಕಿಸ್ತಾನದ ಸಾರ್ವಜನಿಕರಿಗೆ ಈಗ ಕಂಗಾಲಾಗಿ ಹೋಗಿದೆ.